ನೋಡ್ರಿ ಇವರು ಹಿಂದೆ ಮಂತ್ರಿಗಿರಿ ಅಜೆಂಡಾ ಅದ ಕೇಳಿ ಬಂದ್ರಿ, ಭಾಳ ಅಸಲಿ ವಿಷಯಕ್ಕೆ ಬಂದ್ರಿ, ಭಾಳ ಸಂತೋಷ. ನಾನು ಹೋರಾಟ ಇಲ್ಲಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಮುಖ್ಯಮಂತ್ರಿ ಬಳಿಗೆ 3 ಬಾರಿ ಕರ್ಕೊಂಡು ಹೋದವನೇ ನಾನು ಈ ಸರ್ಕಾರ ಬಂದ ಮೇಲೆ. ಮುಖ್ಯಮಂತ್ರಿಗಳು ಏನು ಹೇಳಿದರು? 1.5 ತಾಸು ಮೀಟಿಂಗ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 1.5 ತಾಸು ಇದೇ ಯತ್ನಾಳ್ ಇದ್ದಾರೆ, ಇದೇ ಸಿ ಸಿ ಪಾಟೀಲ್ ಇದ್ದಾರೆ, ಎಲ್ಲ ಶಾಸಕರು ಇದ್ದೀವಿ, ಎಲ್ಲ ಜನಪ್ರತಿನಿಧಿಗಳು, ವಕೀಲರು ಎಲ್ಲರೂ ಹೋದಾಗ ಪೂಜ್ಯರು ಇದ್ರಲ್ಲ, ಅವ್ರೇನು ಹೇಳಿದರು? ತಾಂತ್ರಿಕ ದೋಷ ಇದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಏನು ಮಾಡಿದ್ರು ಇವರು ಹಿಂದಿನ ಸರ್ಕಾರದಲ್ಲಿ 2D 2C ಅಂತ ಘೋಷಣೆ ಮಾಡಿದರು. 2%, 4% ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಅದನ್ನು 2% 2D ಮಾಡಿದರು, 2C ಮಾಡಿದರು. 2% ಸರ್ಟಿಫಿಕೇಟ್ ಬಂತ. ಮತ್ತು ಇವರು ಸಾಲಿಸಿಟರ್ ಜನರಲ್, ಸರ್ಕಾರದ ಸಾಲಿಸಿಟರ್ ಜನರಲ್ ಹೋಗಿ ಸುಪ್ರೀಂ ಕೋರ್ಟಿಗೆ ಹಿಂಬರ ಬರೆದು ಕೊಟ್ಟು ಬರ್ತಾರೆ, ನಾವು 2B ಮೀಸಲಾತಿಯನ್ನು ಯಥಾತಿಥಿ ಕಾಪಾಡ್ಕೋತೀವಿ, ಅದಕ್ಕೇನು ಧಕ್ಕೆ ಬರಲಾರ್ದಂಗೆ ನಡ್ಕೋತೀವಿ ಅಂತ ಹಿಂಬರ ಬರೆದು ಯಾಕೆ ಕೊಡಬೇಕಾಗಿತ್ತು? ಇಲ್ಲಿ ಅನೌನ್ಸ್ ಮಾಡಿದ ಮೇಲೆ ಅದಕ್ಕೆ ಭದ್ರಾಗಿರ್ಬೇಕಾಗಿತ್ತು. ಇವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಾಕೆ ಕೊಟ್ಟರು? ಇವತ್ತು ತನಕ ತಡೆಯಾಜ್ಞೆ ಇದೆ. ಸರ್ಕಾರ ನಿರ್ಧಾರ ಮಾಡೋಕ್ಕಾಗತ್ತಾ? ರಾಜ್ಯ ಸರ್ಕಾರ 2A ಕೊಡ್ರಿ ಅಂತ ಹೇಳ್ತಾರೆ. ತಡೆಯಾಜ್ಞೆ ಇದೆಯಲ್ಲ ಸ್ವಾಮಿ, ಅದನ್ನ ತೆಗೆಸುವಂಥ ಕೆಲಸ ಇವ್ರು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಅದನ್ನ ತೆಗೆಸ್ಬೇಕಲ್ಲ ಇವರು ಹೋರಾಟ ಮಾಡ್ತಾ ಇದ್ದಾರೆ, ವಕೀಲರ ಪರಿಷತ್ ಮಾಡ್ತಾ ಇದ್ದಾರೆ. ನನ್ನನ್ನು ಹೊರತುಪಡಿಸಿ ಇವತ್ತು ಪಕ್ಷಕ್ಕೆ ಸೀಮಿತ ಮಾಡಿಕೊಂಡು ಗುರುಗಳನ್ನ ಅವ್ರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಆಟ ಆಡೋವಂಥವ್ರು ಅವರು. ನಾನು ಯಾವುದೂ ಹೋರಾಟದಿಂದ ಹಿಂದೆ ಸರಿದಿಲ್ಲ. ನಾನು ಕಾನೂನಾತ್ಮಕ ಹೋರಾಟ ಹಿಡಿದಿದ್ದೀನಿ. ನಾನು ಖಂಡಿತವಾಗಿ ನಾನು ಕೇಳ್ತಾ ಇರೋದು ಇವತ್ತು ನನ್ನ ಸ್ಟ್ಯಾಂಡ್ ಒಂದೇ, 2Aನೇ ನಮಗೆ ಬೇಕು. ನನ್ನ ಬದ್ಧತೆ ಇದೆ. ಇವ್ರಿಗೆ ಬದ್ಧತೆ ಇದ್ದರೆ ಹೇಳಂತೇಳ್ರಿ, 2A ಬೇಕಾ 2D ಬೇಕಂತ.